ಶಿರಾ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಈ ಕುರಿತಾಗಿ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶಿರಾ ರಾಜಕೀಯದಲ್ಲಿ ಸಿಡಿದ ಬಾಂಬ್, ಜೆಡಿಎಸ್ ಅಧ್ಯಕ್ಷರ ರಾಜೀನಾಮೆ. ಶಿರಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಬಿ ಸತ್ಯಪ್ರಕಾಶ್ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ. ಜೆಡಿಎಸ್ನ ಶಿರಾ ಘಟಕಕ್ಕೆ ಇದು ದೊಡ್ಡ ಶಾಕ್. ರಾಜೀನಾಮೆಗೆ ಪಕ್ಷದ ಒಳಜಗಳವೇ ಕಾರಣವಾಯಿತಾ? ವಾಟ್ಸ್ಆಪ್ನಲ್ಲಿ ಹರಿದ ಪತ್ರ, ರಾಜಕೀಯದಲ್ಲಿ ಹೊಸ ಚರ್ಚೆ. ರಾಜೀನಾಮೆ ಕೊಟ್ಟಿದ್ದು ಸತ್ಯ, ಅಧ್ಯಕ್ಷರ ದೃಢೀಕರಣ. ರಾಜೀನಾಮೆ ಬೆನ್ನಲ್ಲೇ ಮಾಜಿ ಸಚಿವ ಬಿ ಸತ್ಯನಾರಾಯಣ ಅಭಿಮಾನಿಗಳಲ್ಲಿ ಆತಂಕ. ಶಿರಾ ತಾಲೂಕಿನ ಜೆಡಿಎಸ್ಗೆ ಇದು ದೊಡ್ಡ ಶಾಕ್. ತಾಲೂಕು ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಪಕ್ಷದ ಆಂತರಿಕ ಬಿಕ್ಕಟ್ಟು ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿದು ಬಂದಿದೆ. ರಾಜೀನಾಮೆ ಪತ್ರ ವಾಟ್ಸ್ಆಪ್ ಮೂಲಕ ಹರಿದಾಡ್ತಾ ಇತ್ತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಧ್ಯಕ್ಷರನ್ನ ಫೋನ್ ಮೂಲಕ ಸಂಪರ್ಕಿಸಿದಾಗ ರಾಜೀನಾಮೆ ಕೊಟ್ಟಿರುವುದು ಸತ್ಯ. ಶೀಘ್ರದಲ್ಲೇ ವರಿಷ್ಠರಿಗೆ ಪತ್ರ ತಲುಪಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ನೀವು ರಾಜೀನಾಮೆ ಕೊಟ್ಟಿರೋದು ಖಚಿತನಾ ಸರ್? ಹೌದು ಮೇಡಮ್. ಓಕೆ ಸರ್, ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಏನಕ್ಕಾಯ್ತು ಸರ್? ಏನಕ್ಕೆ ರಾಜೀನಾಮೆ ಕೊಡ್ತಾ ಇರೋದು? ಪರಿಸ್ಥಿತಿ ಏನು ಆಗ್ತಾ ಇಲ್ಲ ಮೇಡಮ್. ಯಾಕೋ ಮನಸ್ಸಿಗೆ ಬೇಜಾರಾಯಿತು. ಓಕೆ, ಹಂಗಾಗಿ ರಾಜೀನಾಮೆ ಕೊಡುತ್ತೆ. ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ಕೊಡ್ತೀವಿ. ಓಕೆ ಸರ್, ಪಕ್ಷದ ಆಂತರಿಕ ಬಿಕ್ಕಟ್ಟು ಅಂತ ಅಂದ್ರೆ ಯಾವ ರೀತಿ ಒಂದು ನಿಖರವಾದಂಥ ವಿಷಯ ಏನು ಅಂತ ಹೇಳ್ಬೋದು ಸರ್? ಎಲ್ಲ ಪಕ್ಷದಲ್ಲಿ ಇರುತ್ತಲ್ಲ ಮೇಡಮ್ ಆಂತರಿಕ ಬಿಕ್ಕಟ್ಟು. ಹೌದು, ಫೋಟೋ ಎಲ್ಲ ಪಕ್ಷದಲ್ಲಿ ಇರುತ್ತೆ, ಅದೇ ರೀತಿ ನಮ್ಮ ಪಕ್ಷದಲ್ಲಿ ಇದೆ. ಬೇಜಾರಾಗಿ ರಾಜೀನಾಮೆ ಕೊಡ್ತೀವಿ. ಏನು ಯಾವ್ದಾದ್ರು ಒತ್ತಡ ಇತ್ತಾ ಸರ್? ಇಲ್ಲ ಮೇಡಮ್, ಒತ್ತಡ ಆ ಥರ ಏನಿಲ್ಲ ಮೇಡಮ್. ಓಕೆ ಸರ್, ಶಿರಾ ಜೆಡಿಎಸ್ ಘಟಕದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಇದರಿಂದ ನಿಮ್ಮ ನಿರ್ಧಾರದಿಂದ? ಇಲ್ಲ ಮೇಡಮ್, ಆ ರೀತಿ ಏನು ಬೀಳಲ್ಲ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು. ಬೆಂಬಲಿಗರು ಮತ್ತು ಕಾರ್ಯಕರ್ತರಿಗೆ ನೀವೇನಾದರೂ ಹೇಳಕ್ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಆ ರೀತಿ ಏನು ಹೇಳೋಂಥ ಸ್ಥಿತಿಲಿಲ್ಲ ಸದ್ಯಕ್ಕೆ. ಮಾತಾಡ್ತೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ಏನಾದರೂ ಹುದ್ದೆಗೆ ವಾಪಸ್ ಬರೋ ಸಾಧ್ಯತೆ ಏನಾದರೂ ಇದೆಯಾ ಸರ್? ಅಥವಾ ಬೇರೆ ರಾಜಕೀಯ ಆಯ್ಕೆಯನ್ನೇನಾದರೂ? ಇಲ್ಲ ಮೇಡಮ್, ನಮ್ಮದು ಇದ್ರು JDS, ಸತ್ರು JDS ಅನ್ನೋ ರೀತಿ ನಾವು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಮುಜುಗರ ಆಗೋ ರೀತಿ ನಡ್ಕೊಳಲ್ಲ ಯಾವತ್ತು. ಓಕೆ ಸರ್, ವಾಟ್ಸಪ್ನಲ್ಲಿ ಇವಾಗ ನಿಮ್ದು ರಾಜೀನಾಮೆ ಪತ್ರ ಹರಿದಾಡ್ತಾ ಇದೆ, ಅದು ಅಧಿಕೃತ ರಾಜೀನಾಮೆ ಪತ್ರನಾ? ಹೌದು ಮೇಡಮ್, ಅಧಿಕೃತ. ಓಕೆ ಸರ್, ಶೀಘ್ರದಲ್ಲೇ ವರಿಷ್ಠರಿಗೆ ಪತ್ರ ಸಲ್ಲಿಸ್ತೇನೆ ಅಂತ ಹೇಳಿದ್ದೀರಾ? ಹೌದು ಮೇಡಮ್. ಅದು ಯಾವಾಗ ಸರ್? ಯಾವಾಗ ಸಲ್ಲಿಸ್ತಾ ಇದ್ದೀರಾ? ಇಲ್ಲ ಮೇಡಮ್, ಇವತ್ತು ಸ್ವಲ್ಪ ಕಾರ್ಯಕ್ರಮಗಳಿದೆ ಶಿರಾದಲ್ಲಿ. ಓಕೆ, ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಫ್ರೀ ಆದ್ರೆ ಹೋಗಿ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಆಯ್ತು ಟಿವಿಯೊಂದಿಗೆ ಮಾತಾಡೋದಕ್ಕೆ ಧನ್ಯವಾದ. ಈ ಬೆಳವಣಿಗೆಯಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದ್ದು, ವಿಶೇಷವಾಗಿ ಮಾಜಿ ಸಚಿವ ಬಿ ಸತ್ಯನಾರಾಯಣ್ ಅಭಿಮಾನಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ.